ಹಲೋ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC ಆ್ಯಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್. ಮಕ್ಕಳೆಲ್ಲರೂ ಹೇಗಿದ್ದೀರಾ? ಖುಷಿಯಾಗಿ ಸಂತೋಷವಾಗಿದ್ದೀರಾ ಅಲ್ವಾ? ಇದ್ರೆ ನನಗಂತೂ ತುಂಬ ಸಂತೋಷ ಆಗುತ್ತೆ. ಸೊ ಇವತ್ತು ನಾವು ಸೇರಿರುವಂಥ ಉದ್ದೇಶ ನಿಮ್ಮ ಹ್ಯಾಲೋ ಆಲ್ಕೇನ್ಸ್ ಹಾಗೂ ಹ್ಯಾಲೋ ಆರೆಂಜಿನ ಪಾರ್ಟ್ 8 ಆಫ್ ದ ವಿಡಿಯೋ ನೋಡ್ತಾ ಇದ್ದೀವಿ. ಪಾರ್ಟ್ 8 ವಿಡಿಯೋ ನೋಡ್ತಾ ಇದ್ದೀವಿ. ಈ ಪಾರ್ಟ್ 8 ವಿಡಿಯೋದಲ್ಲಿ ಏನಿದೆ ಅಂತ ನೋಡೋದಾದರೆ, ಇಟ್ ಈಸ್ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಹ್ಯಾಲೋ ಆಲ್ಕೇನ್ಸ್. ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಹ್ಯಾಲೋ ಆಲ್ಕೇನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಜಾಸ್ತಿ ತಡ ಮಾಡ್ದೇನೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಅಂತಿದ್ದೀನಿ ಅಂತಂದರೆ ಇಲ್ಲಿ ಯಾವ್ಯಾವ ರೀತಿಯ ಕೆಮಿಕಲ್ ರಿಯಾಕ್ಷನ್ಸ್ ಇದೆ ಅಂತ ಇಲ್ಲಿ ನೋಡಬೇಕಾಗುತ್ತೆ. ಸೊ ಮೊದಲನೇದಾಗಿ ಕೆಮಿಕಲ್ ರಿಯಾಕ್ಷನ್ಸ್ ಅಂತಂದರೆ ನನಗೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಓದ್ತೀವಿ, ಆ್ಯಂಡ್ ಎಲಿಮಿನೇಷನ್ ರಿಯಾಕ್ಷನ್ ನೋಡ್ತೀವಿ, ಹಾಗೆ ರಿಯಾಕ್ಷನ್ ವಿತ್ ಮೆಟಲ್ ಸಹ ಓದ್ತೀವಿ. ಕೆಮಿಕಲ್ ರಿಯಾಕ್ಷನ್ಸಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಎಲಿಮಿನೇಷನ್ ರಿಯಾಕ್ಷನ್ ಹಾಗೂ ರಿಯಾಕ್ಷನ್ ವಿತ್ ಮೆಟಲ್ಸ್ ನೋಡ್ತಾ ಹೋಗ್ತೀವಿ. ಓಕೆನಾ? ಮೂರೂ ಸಹ ಅಷ್ಟೇ ಇಂಪಾರ್ಟೆಂಟ್. ಸೊ ಈಗ ಒಂದೊಂದಾಗೆ ನೋಡ್ತಾ ಹೋದರೆ ದ ಸ್ಟಾರ್ಟಿಂಗ್ ಪಾರ್ಟ್ ಇಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಹೆಸರಲ್ಲೇ ಇದೆ, ಒಂದು ನ್ಯೂಕ್ಲಿಯೋಫೈಲಿಂದ ಇನ್ನೊಂದು ನ್ಯೂಕ್ಲಿಯೋಫೈಲ್ನ ರೀಪ್ಲೇಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು ಸ್ಟ್ರಾಂಗರ್ ನ್ಯೂಕ್ಲಿಯೋಫೈಲಿಂದ ಒಂದು ವೀಕರ್ ನ್ಯೂಕ್ಲಿಯೋಫೈಲ್ನ ರೀಪ್ಲೇಸ್ ಮಾಡ್ತಾ ಇದ್ದೀನಿ, ಅದಲು ಬದಲು ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಮೊದಲನೇದಾಗಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಏನು ಅಂತ ಹೇಳಿ ಫಸ್ಟ್ ತಿಳ್ಕೊಳ್ಳೋಣ, ಆ್ಯಂಡ್ ಅದರ ನಂತರ ರಿಯಾಕ್ಷನ್ನ ಪ್ರೊಸೀಡ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತಂದರೆ, ಈ ಒಂದು ರಿಯಾಕ್ಷನ್ ಅಂತಲ್ಲ, ಯಾವುದೇ ಒಂದು ರಿಯಾಕ್ಷನ್ಗಳಾಗಿರಲಿ ನಿಮಗೆ ಒಂದು ರಿಯಾಕ್ಟೆಂಟಿನ ಅವಶ್ಯಕತೆ ಇದೆ ವಿಚ್ ಇಸ್ ಆ್ಯಕ್ಟಿಂಗ್ ಆಸ್ ಅ ಸಬ್ಸ್ಟ್ರೇಟ್, ಆ್ಯಂಡ್ ಅದರ ನಂತರ ಒಂದು ಅಟ್ಯಾಕಿಂಗ್ ರಿಯೇಜೆಂಟ್, ಆ್ಯಂಡ್ ಅಲ್ಟಿಮೇಟ್ಲಿ ಯು ವುಡ್ ಗೆಟ್ ವಾಟ್ ಅ ಪ್ರಾಡಕ್ಟ್. ಓಕೆನಾ? ಸೊ ನೋಡಿ, ಇಲ್ಲಿ ಯಾವಾಗಲೂ ಸಹ ಒಂದು ರಿಯಾಕ್ಷನಲ್ಲಿ ನಿಮಗೆ ಸಬ್ಸ್ಟ್ರೇಟ್ ಇರಬೇಕು, ಅಟ್ಯಾಕಿಂಗ್ ರಿಯೇಜೆಂಟ್ ಇರಬೇಕು, ಆವಾಗ ನಿಮಗೆ ಸಿಗುವಂಥದ್ದೇ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್. ಅದರ ನಂತರ ಫಾರ್ಮ್ ಆಗೋದೇ ನಿಮ್ಮ ಮೇನ್ ಪ್ರಾಡಕ್ಟ್. ನೋಡಿ, ಇಲ್ಲಿ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಲಿ ಈ ರೀತಿ ನಡೆಯುತ್ತೆ. ಒಂದು ಸಬ್ಸ್ಟ್ರೇಟ್ಗೆ ಒಂದು ಅಟ್ಯಾಕಿಂಗ್ ರಿಯೇಜೆಂಟ್ ಆ್ಯಡ್ ಆದಾಗ ಅಥವಾ ಅಟ್ಯಾಕ್ ಆದಾಗ ಒಂದು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಆ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಅದರ ನಂತರ ಒಂದು ಪ್ರಾಡಕ್ಟ್ನ ಫಾರ್ಮ್ ಮಾಡುತ್ತೆ. ಅರ್ಥ ಆಗ್ತಿಲ್ವಾ? ಸೊ ಈಗ ಇದೇ ಒಂದು ಮೆಕ್ಯಾನಿಸಮ್ನ ಇಲ್ಲಿ ತರ್ತಾ ಹೋಗೋಣ. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನಲ್ಲಿ ಮೊದಲನೇದಾಗಿ ಒಂದು ಆಲ್ಕೈಲ್ ಹ್ಯಾಲೈಡ್ನ ಸಬ್ಸ್ಟ್ರೇಟ್ ಆಗಿ ತಗೊಂಡ್ರೆ ಒಂದು ನ್ಯೂಕ್ಲಿಯೋಫೈಲ್ನ ಅಟ್ಯಾಕಿಂಗ್ ರಿಯೇಜೆಂಟ್ ಅಂತ ಹೇಳಿ ತಗೋತೀನಿ. ಆಲ್ಕೈಲ್ ಹ್ಯಾಲೈಡನ್ನ ಸಬ್ಸ್ಟ್ರೇಟ್ ಆಗಿ ತಗೊಂಡ್ರೆ ನ್ಯೂಕ್ಲಿಯೋಫೈಲಿನ ಒಂದು ಅಟ್ಯಾಕಿಂಗ್ ರಿಯೇಜೆಂಟ್ ಆಗಿ ತಗೋತೀನಿ. ಸೊ ಅಟ್ಯಾಕಿಂಗ್ ರಿಯೇಜೆಂಟ್ ಆಗಿ ತಗೋತೀನಿ ಅಂತಂದರೆ ದಿಸ್ ನ್ಯೂಕ್ಲಿಯೋಫೈಲ್ ವಿಲ್ ಆಕ್ಟ್ ಅಪಾನ್ ದಿಸ್ ಪರ್ಟಿಕ್ಯುಲರ್ ಹ್ಯಾಲೈಡ್ ವಿಚ್ ಇಸ್ ಅಗೇನ್ ಅ ಎಲೆಕ್ಟ್ರೋಫೈಲ ನ್ಯೂಕ್ಲಿಯೋಫೈಲ್. ಓಕೆ, ಸೊ ವೆನ್ ದಿಸ್ ಅಟ್ಯಾಕಿಂಗ್ ರಿಯೇಜೆಂಟ್ ಆಕ್ಟ್ಸ್ ಅಪಾನ್ ದಿಸ್ ಹ್ಯಾಲೈಡ್ ನಿಮಗೇನು ಸಿಗುತ್ತೆ? ಒಂದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್. ಈ ಒಂದು ಹ್ಯಾಲೈಡ್ ವಿಲ್ ಗೋ ಆಸ್ ಅ ಲಿವಿಂಗ್ ಗ್ರೂಪ್. ನೋಡಿ, ಇಲ್ಲಿ ದಿಸ್ ವಿಲ್ ಗೋ ಆಸ್ ಅ ಲಿವಿಂಗ್ ಗ್ರೂಪ್ ಅಂದರೆ ಮನೆ ಕಡೆ ಹೋಗುತ್ತಿದ್ದು. ಸ್ಟ್ರಾಂಗರ್ ನ್ಯೂಕ್ಲಿಯೋಫೈಲಿಂದ ಒದೆ ತಿಂದು ಮನೆ ಕಡೆ ಹೋಗುತ್ತೆ. ಓಕೆ, ಸೊ ಈಗ ನೀವು ಪ್ರಶ್ನೆ ಮಾಡ್ಬೋದು, ಸರ್ ಇದು ಸುಮ್ಮನೆ ಕ್ಲೀವ್ ಆಗಿಬಿಡುತ್ತಾ ಅಂತ ಹೇಳಿ. ನೋ, ನ್ಯೂಕ್ಲಿಯೋಫೈಲ್ ಅಂದರೆ ಏನು? ನ್ಯೂಕ್ಲಿಯೋಫೈಲ್ ಅಂತಂದರೆ ದಿ ಸ್ಪೀಶೀಸ್ ವಿಚ್ ಆರ್ ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್, ಎಲೆಕ್ಟ್ರಾನ್ ತುಂಬಿ ಇರುವಂಥ ಸ್ಪೀಶೀಸ್. ಇದಕ್ಕೆ ಏನಿಷ್ಟ? ಪಾಸಿಟಿವ್ ಸ್ಪೀಶೀಸ್ ಇಷ್ಟ. ಮತ್ತು ಇಲ್ಲಿ ಈ ನೆಗೆಟಿವ್ ಸ್ಪೀಶೀಸ್ ಜೊತೆ ಏನು ಕೆಲಸ ಮಾಡ್ತಿದೆ ಹೇಳ್ತೀನಿ ನೋಡಿ ಇಲ್ಲಿ. ಸೊ ಈ ನ್ಯೂಕ್ಲಿಯೋಫೈಲ್ ಅಂತಂದರೆ ದೀಸ್ ಆರ್ ದ ಸ್ಪೀಶೀಸ್ ವಿಚ್ ಟೆಂಡ್ ಟು ಅಟ್ರಾಕ್ಟ್ ಟುವರ್ಡ್ಸ್ ದ ಪಾಸಿಟಿವ್ ಸ್ಪೀಶೀಸ್. ಇಲ್ಲಿ ಪಾಸಿಟಿವ್ ಸ್ಪೀಶೀಸ್ ಇಲ್ವಲ್ಲ, ಪಾಸಿಟಿವ್ ಸ್ಪೀಶೀಸನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಹೇಗೆ ನೋಡಿ, ಇಲ್ಲಿ ಈಗ ಆಲ್ಕೈಲ್ ಹ್ಯಾಲೈಡ್ ಇದೆ ಅಂತಂದರೆ, ಈಗ ಹ್ಯಾಲೈಡ್ಗೆ ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ ಜಾಸ್ತಿ ಇದೆ ಅಂತಂದರೆ ಎಲೆಕ್ಟ್ರೋನೆಗೆಟಿವಿಟಿ ಟೆಂಡೆನ್ಸಿ ಜಾಸ್ತಿ ಇದೆ. ಸೊ ಎಲೆಕ್ಟ್ರಾನ್ಸನ್ನೆಲ್ಲ ತನ್ನ ಕಡೆ ಸೆಳ್ಕೊಳ್ಳುತ್ತೆ. ಸೆಳ್ಕೊಂಡಾಗ ಏನಾಗುತ್ತೆ? ದಿಸ್ ವಿಲ್ ಅಟೈನ್ ಅ ಪಾಸಿಟಿವ್ ಚಾರ್ಜ್. ನೋಡಿ, ಇಲ್ಲಿ ನನಗೆ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ ಅಥವಾ ಕಾರ್ಬೋಕ್ಯಾಟೋನ್ ಫಾರ್ಮೇಷನ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ಯಾವಾಗ ಕಾರ್ಬೋಕ್ಯಾಟೋನ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ, ದಿಸ್ ನ್ಯೂಕ್ಲಿಯೋಫೈಲ್ ಕ್ಯಾನ್ ಆಕ್ಟ್ ಅಪಾನ್ ದಿಸ್ ಪರ್ಟಿಕ್ಯುಲರ್ ಕಾರ್ಬನ್ and hence forming a nucleophilic substituted product. ನೋಡಿ ಇಲ್ಲಿ ಮಕ್ಕಳೇ, nucleophiles are the electron rich species. It will attack on that part of the substrate molecule which is electron deficient.
ಅರ್ಥ ಆಯ್ತಲ್ವಾ? ಈ ಒಂದು ಪ್ರಾಸೆಸ್ ಅರ್ಥ ಆಯ್ತಲ್ವಾ? ಈಗ ಇದರದ್ದೇ ಹೈಯರ್ ಪ್ರಾಸೆಸ್ ನೋಡೋಣ. ನೋಡಿ ಇಲ್ಲಿ ಒಂದು ಆಲ್ಕೈಲ್ ಹ್ಯಾಲೈಡ್ನ ತಗೊಂಡಿದ್ದೀನಿ, ಒಂದು ಆಲ್ಕೈಲ್ ಹ್ಯಾಲೈಡ್. ಈ ಆಲ್ಕೈಲ್ ಹ್ಯಾಲೈಡ್ಗೆ ಈಗ ಫ್ರಂಟಿಂದನೂ ಅಟ್ಯಾಕ್ ಮಾಡ್ಬೋದು ಆ್ಯಂಡ್ ಬ್ಯಾಕಿಂದ ಸಹ ಅಟ್ಯಾಕ್ ಮಾಡ್ಬೋದು. ಫ್ರಂಟಿಂದ ಸಹ ಅಟ್ಯಾಕ್ ಮಾಡ್ಬೋದು, ಬ್ಯಾಕಿಂದ ಸಹ ಅಟ್ಯಾಕ್ ಮಾಡ್ಬೋದು. ಫ್ರಂಟಿಂದ ಅಟ್ಯಾಕ್ ಮಾಡಬೇಕು ಅಂತಂದರೆ ಇಲ್ಲಿ ಪಾಸಿಟಿವ್ ರಿಪಲ್ಷನ್ ಆಗುತ್ತೆ. ಅದನ್ನೇ ಇಲ್ಲಿ ಹೇಳಿದ್ದು ನಾನು. ಈಗ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋಕ್ಕೆ ನಮಗೆ ಪಾಸಿಟಿವ್ ರಿಪಲ್ಷನ್, ನೆಗೆಟಿವ್ ರಿಪಲ್ಷನ್ ಆಗುತ್ತೆ. ಹೆನ್ಸ್ ಏನು ಮಾಡುತ್ತೆ, ನ್ಯೂಕ್ಲಿಯೋಫೈಲ್ ಕ್ಯಾನ್ ಅಟ್ಯಾಕ್ ಫ್ರಮ್ ದ ಬ್ಯಾಕ್ವರ್ಡ್ ಸೈಡ್. ಯಾವಾಗ ಈ ರೀತಿ ಲೋ ಬಲ್ಕಿ ಗ್ರೂಪ್ಸ್ ಇದ್ದಾಗ, ಲೋ ಬಲ್ಕಿ ಗ್ರೂಪ್ಸ್. ಹೈಯರ್ ಬಲ್ಕಿ ಗ್ರೂಪ್ಸ್ ಅಂತಂದರೆ ಸಿ, ಅಕಸ್ಮಾತ್ ನಿಮಗೆ ಈ ರೀತಿ ಇತ್ತು ಅಂತಂದರೆ ಹೈ ಬಲ್ಕಿ ಗ್ರೂಪ್ಸ್ ಅಂತ ಹೇಳ್ತೀವಿ. ಈ ರೀತಿ ಇತ್ತು ಅಂತಂದರೆ ಹೈ ಬಲ್ಕಿ ಗ್ರೂಪ್ಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ಈಗ ನ್ಯೂಕ್ಲಿಯೋಫೈಲ್ ಹೆಂಗೆ ಅಟ್ಯಾಕ್ ಮಾಡಬೇಕು? ಇಟ್ ಶುಡ್ ಅಟ್ಯಾಕ್ ಫ್ರಮ್ ಬ್ಯಾಕ್ವರ್ಡ್. ಇಟ್ ಶುಡ್ ಅಟ್ಯಾಕ್ ಫ್ರಮ್ ಬ್ಯಾಕ್ವರ್ಡ್. ಹೆನ್ಸ್ ಏನಾಗುತ್ತೆ ನಮಗಿಲ್ಲಿ, ನ್ಯೂಕ್ಲಿಯೋಫೈಲ್ ವಿಲ್ ಟೆನ್ ಟು ಇನ್ವರ್ಟ್. ದೇ ಟೆನ್ ಟು ಇನ್ವರ್ಟ್. ಸ್ಟ್ರಕ್ಚರ್ ಇನ್ವರ್ಟ್ ಆಗುತ್ತೆ. ಈ ಸ್ಟ್ರಕ್ಚರ್ ಒಂಥರ ಇತ್ತು, ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗಿದ ತಕ್ಷಣ ಸ್ಟ್ರಕ್ಚರ್ ಇನ್ವರ್ಟ್ ಆಯಿತು. ಅಂದರೆ ಈ ಕೊಡೆ ಹಿಂಗೆ ಇಟ್ಕೊಂಡಿರ್ತೀರ ಅಂತ ತಿಳ್ಕೊಳ್ಳಿ. ಈ ಕೊಡೆ ಆ ಕಡೆಯಿಂದ ಗಾಳಿ ಬಂದಾಗ ಏನಾಗುತ್ತೆ, ಕೊಡೆ ಹಿಂಗೆ ತಿರುಗಿಬಿಡುತ್ತೆ ಅಲ್ವಾ, ಇನ್ವರ್ಟ್ ಆಗಿಬಿಡುತ್ತೆ. ಅದೇ ರೀತಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಹ್ಯಾಲೈಡ್ ವಿಲ್ ಲೀವ್ ಆಸ್ ಅ ಲೀವಿಂಗ್ ಗ್ರೂಪ್. ಅರ್ಥ ಆಗ್ತಿದೆ ಮಕ್ಕಳೇ? ಸೊ ಯಾವಾಗಲೂ ಸಹ ಒಂದು ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗಬೇಕು ಅಂತಂದರೆ ಫಸ್ಟ್ ಇಲ್ಲಿ ಒಂದು ಕಾರ್ಬೋಕ್ಯಾಟಯಾನ್ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗಬೇಕು. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ when a nucleophile stronger than a halide ion reacts with a haloalkane having a partial positive charge on the carbon atom bonded to halogen atom, a substitution reaction takes place and halogen atom departs as a leaving group. ಇದು ನಿಮ್ಮ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಹೇಗಾಗುತ್ತೆ ಅಂತ ಹೇಳಿ ಒಂದು ಸಣ್ಣ ಒಂದು ಐಡಿಯಾ. ಈಗ ಆ್ಯಕ್ಚುಲ್ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಸೊ ಈ ನ್ಯೂಕ್ಲಿಯೋಫೈಲ್ ಇದೆ ಅಂತ ಹೇಳಿದ್ರೆ ಇಲ್ಲಿ ನ್ಯೂಕ್ಲಿಯೋಫೈಲ್ಗಳು ಸಹ ನಾನಾ ರೀತಿಯಲ್ಲಿ ಇರ್ತವೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟೇ ಅಬೌಟ್ ದ ಆಂಬಿಡೆಂಟ್ ನ್ಯೂಕ್ಲಿಯೋಫೈಲ್. ದ ಆಂಬಿಡೆಂಟ್ ಅಂತಂದರೆ ಡ್ಯುಯಲ್ ನೇಚರ್ ಇರುವಂತಹ ನ್ಯೂಕ್ಲಿಯೋಫೈಲ್ ಅಂತಂದರೆ ನೋಡಿ, ಇಲ್ಲಿ ದೀಸ್ ಆರ್ ದ ನ್ಯೂಕ್ಲಿಯೋಫೈಲ್ಸ್ ವಿಚ್ ಹ್ಯಾವ್ 2 ನ್ಯೂಕ್ಲಿಯೋಫಿಲಿಕ್ ಸೆಂಟರ್ಸ್. 2 ನ್ಯೂಕ್ಲಿಯೋಫಿಲಿಕ್ ಸೆಂಟರ್ಸ್. ಆ ಕಡೆಯಿಂದ ಸಹ ನ್ಯೂಕ್ಲಿಯೋಫೈಲ್ ಆ್ಯಕ್ಟ್ ಮಾಡ್ಬೋದು, ಈ ಕಡೆಯಿಂದ ಸಹ ನ್ಯೂಕ್ಲಿಯೋಫೈಲ್ ಆ್ಯಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಸಯನೈಡ್ಗೆ 2 ನ್ಯೂಕ್ಲಿಯೋಫಿಲಿಕ್ ಸೆಂಟರ್ಸ್ ಇದೆ. ಈ ಕಡೆಯಿಂದ ಸಹ ಆ್ಯಕ್ಟ್ ಮಾಡ್ಬೋದು ಅಥವಾ ಈ ಕಡೆಯಿಂದ ಸಹ ಆ್ಯಕ್ಟ್ ಮಾಡ್ಬೋದು. ನೋಡಿ, ಇಲ್ಲಿಂದ ಸಹ ಆ್ಯಕ್ಟ್ ಮಾಡ್ಬೋದು, ಇಲ್ಲಿಂದ ಸಹ ಆ್ಯಕ್ಟ್ ಮಾಡ್ಬೋದು. ಅದಕ್ಕೆ ಏನಂತ ಕರಿತೀವಿ ನಾವು, ಸಯನೈಡ್ ಅಂತ ಯಾವಾಗ ಹೇಳಿ ಕರಿತೀವಿ, ವೆನ್ ದಿಸ್ ಈಸ್ ಮೈ ವಾಟ್, ನೈಟ್ರೋಜನ್ ಈಸ್ ಮೈ ವಾಟ್, ಅ ನ್ಯೂಕ್ಲಿಯೋಫಿಲಿಕ್ ಸೆಂಟರ್. ಕಾರ್ಬನ್ ಇದ್ದಾಗ ಏನಂತ ಕರಿತೀವಿ, ಇಟ್ ಈಸ್ ಐಸೋಸಯನೈಡ್. CN ಅಂತಂದರೆ ಸಯನೈಡ್, NC ಅಂತಂದಾಗ ಇಟ್ ಈಸ್ ಐಸೋಸಯನೈಡ್. NO2 ಸಹ ನಿಮಗೆ ನೋಡಿ, ಇದು ದಿಸ್ ಕ್ಯಾನ್ ಆಕ್ಟ್ ಆಸ್ ವಾಟ್, ನೈಟ್ರೋ ಆಲ್ಕೇನ್. ಹಾಗೆ ಮತ್ತೊಂದು ಪಾಸಿಬಿಲಿಟಿ ಏನು, ಇಟ್ ಈಸ್ ಆಲ್ಕೈಲ್ ನೈಟ್ರೇಟ್. ಸೊ ನಿಮಗೆ 2 ಮಾರ್ಕ್ಸ್ ಕ್ವೆಶ್ಚನ್ ಕೇಳ್ತಾರೆ, ವಾಟ್ ಈಸ್ ಆಂಬಿಡೆಂಟ್ ನ್ಯೂಕ್ಲಿಯೋಫೈಲ್ ಆ್ಯಂಡ್ ಗಿವ್ ಅನ್ ಎಕ್ಸಾಂಪಲ್ ಅಂತಂದಾಗ ಇದನ್ನು ಬರೆಯೋದು ಮರಿಬೇಡಿ. ಅರ್ಥ ಆಯ್ತಲ್ವಾ? ಸೊ ಈಗ ಒಂದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಯಾವ ರೀತಿ ಆಗುತ್ತೆ, ಯಾವ ರೀತಿ ಡಿಫ್ರೆಂಟ್ ಟೈಪ್ಸ್ ಇದೆ ಅಂತ ನೋಡೋದಾದರೆ, ಆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಕರ್ಸ್ ಇನ್ 2 ಡಿಫ್ರೆಂಟ್ ಮೆಕ್ಯಾನಿಸಮ್. ಒಂದು SN1 ಮೆಕ್ಯಾನಿಸಮ್, ಮತ್ತೊಂದು SN2 ಮೆಕ್ಯಾನಿಸಮ್. ಪೆನ್ನು ಬುಕ್ ರೆಡಿ ಇದೆಯಲ್ವಾ, ಇದು ನೋಟ್ ಮಾಡ್ಕೊಳ್ತಾ ಹೋಗಿ. ಸೊ ಈಗ ಈ ಪ್ರಾಸೆಸ್ ಹೇಗಾಗುತ್ತೆ ಅಂತ ಹೇಳಿ ನೋಡೋಣ. ವೆಲ್ ಮಕ್ಕಳೇ, ಈಗ ನಮಗೆ ಮೊದಲನೇ ರಿಯಾಕ್ಷನ್ ಮೆಕ್ಯಾನಿಸಮ್ ಬಗ್ಗೆ ತಿಳ್ಕೊಳ್ಳುವಂಥ ಸಮಯ, ವಿಚ್ ಇಸ್ SN1 ರಿಯಾಕ್ಷನ್ ಮೆಕ್ಯಾನಿಸಮ್. ಅಂತಂದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮೆಕ್ಯಾನಿಸಮ್ ವಿಚ್ ಇಸ್ ಅಂಡರ್ಗೋಯಿಂಗ್ ಫಸ್ಟ್ ಆರ್ಡರ್ ಕೈನೆಟಿಕ್ಸ್. ಈಗ ಒಂದು ರಿಯಾಕ್ಷನ್ನ ಜನರಲ್ ಸ್ಟೆಪ್ ಮುಖಾಂತರ ಈ ಒಂದು ಎಂಟೈರ್ ಪ್ರಾಸೆಸ್ನ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ನೀವೇನು ಮಾಡ್ತೀರಾ, ಒಂದು ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ನ ಒಂದು ಆಲ್ಕೋಹಾಲ್ ಜೊತೆ ಟ್ರೀಟ್ ಮಾಡ್ತೀರಾ. ಒಂದು ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ನ ಒಂದು ಆಲ್ಕೋಹಾಲ್ ಜೊತೆ ಟ್ರೀಟ್ ಮಾಡಿದಾಗ ಅಂಡರ್ ದ ಪ್ರೆಸೆನ್ಸ್ ಆಫ್ ವಾಟ್, ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್, ನಿಮಗೆ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಸಿಗುತ್ತೆ. ಅಲಾಂಗ್ ವಿತ್ ದಟ್ ಬ್ರೋಮೈಡ್ ವಿಲ್ ಆಕ್ಟ್ ಆಸ್ ಅ ವಾಟ್, ಲೀವಿಂಗ್ ಗ್ರೂಪ್. ಸಿಂಪಲ್. ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ತಗೊಳ್ಳಿ, ಆಲ್ಕೋಹಾಲ್ ಜೊತೆ ಟ್ರೀಟ್ ಮಾಡಿ, ಆ್ಯಂಡ್ ಅಲ್ಟಿಮೇಟ್ಲಿ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಜೊತೆ ಟ್ರೀಟ್ ಮಾಡಲೇಬೇಕು. ಆ್ಯಂಡ್ ಅಲ್ಟಿಮೇಟ್ಲಿ ವಿಲ್ ಗೆಟ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಆ್ಯಂಡ್ ಬ್ರೋಮೀನ್ ವಿಲ್ ಲೀವ್ ಆಸ್ ಅ ಲಿವಿಂಗ್ ಗ್ರೂಪ್. ಓಕೆನಾ? ಸೊ ಈಗ ನೀವು ಪ್ರಶ್ನೆ ಮಾಡ್ಬೋದು, ಸರ್ ಈ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಏನು ಅವಶ್ಯಕತೆ ಇದೆ ಅಂತ ಹೇಳಿ.
ಮಕ್ಕಳೇ, ಇಲ್ಲಿ ನಾನು ಅವಾಗಲೇ ಹೇಳಿದ್ದೀನಿ ದಟ್ ಸಿ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ವಿಲ್ ಸ್ಟೆಬಿಲೈಸ್ ದ ಕಾರ್ಬನ್. ಅವಾಗಲೇ ಏನು ಹೇಳಿದ್ದೆ ದಟ್ ಬ್ರೋಮಿನ್ಗೆ ಜಾಸ್ತಿ ಎಲೆಕ್ಟ್ರೋನೆಗೆಟಿವಿಟಿ ಇರೋ ಕಾರಣದಿಂದ ತನ್ನ ಕಡೆ ಎಲೆಕ್ಟ್ರಾನ್ ಎಳ್ಕೊಳ್ಳುತ್ತೆ, ಸೆಳ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ದಿಸ್ ವಿಲ್ ಫಾರ್ಮ್ ವಾಟ್ ಅ ಕಾರ್ಬೋಕ್ಯಾಟಿಯಾನ್. ಆ್ಯಂಡ್ ಈ ಕಾರ್ಬೋಕ್ಯಾಟಿಯಾನ್ನ ಸ್ಟೆಬಿಲೈಸ್ ಮಾಡೋದಕ್ಕೆ, ಟು ಸ್ಟೆಬಿಲೈಸ್ ಕಾರ್ಬೋಕ್ಯಾಟಿಯಾನ್ ಆಫ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್, ಈ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್ ಅವಶ್ಯಕತೆ ಇದೆ. ಸ್ಟೆಬಿಲೈಸ್ ಆಗಬೇಕಲ್ವಾ, ಅದು ಸ್ಟೆಬಿಲೈಸೇಷನ್ ಆಗೋದು ನೋಡಬೇಕು, ಈ ಲಿವಿಂಗ್ ಗ್ರೂಪ್ ಬಗ್ಗೆ ನೋಡಬೇಕು. ಸೊ ಅದಕ್ಕೆ ಈ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಈ ಎಂಟೈರ್ ಪ್ರಾಸೆಸ್ ನಿಮಗೆ 2 ಡಿಫ್ರೆಂಟ್ ಸ್ಟೆಪ್ಸಲ್ಲಿ ನಡೆಯುತ್ತೆ. ಸಿ, ಈ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್ ವಿಲ್ ಕಂಟ್ರೋಲ್ ದ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ನೋಡಿ ಇಲ್ಲಿ, ಇದು ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ನ ಸಹ ನೋಡ್ಕೊಳ್ಳುತ್ತೆ, ಅಥವಾ ಕಂಟ್ರೋಲ್ ಮಾಡುತ್ತೆ, ರೆಗ್ಯುಲೇಟ್ ಮಾಡ್ತಾ ಹೋಗುತ್ತೆ. ನಿಮ್ಗೆ ಕೇಳ್ಬೋದು, ವಾಟ್ ಇಸ್ ದ ರೋಲ್ ಆಫ್ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್ ಇನ್ SN1 ರಿಯಾಕ್ಷನ್ ಅಂತ ಹೇಳಿ. ಒಂದು, ಟು ಸ್ಟೆಬಿಲೈಸ್ ದ ಕಾರ್ಬೋಕ್ಯಾಟಿಯಾನ್, ಇನ್ನೊಂದು ಟು ರೆಗ್ಯುಲೇಟ್ ದ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಅರ್ಥ ಆಯ್ತಲ್ವಾ? ಸೊ ಈ ಒಂದು ಮೆಕ್ಯಾನಿಸಮ್ ನಿಮಗೆ 2 ಸ್ಟೆಪ್ಪಲ್ಲಿ ನಡೆಯುತ್ತೆ. ಮೊದಲನೇ ಸ್ಟೆಪ್ಪೇ ನಿಮಗೆ ದ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಿಯಾನ್. ದ ಫಾರ್ಮೇಷನ್ ಆಫ್ ವಾಟ್? ಕಾರ್ಬೋಕ್ಯಾಟಿಯಾನ್. ಆ್ಯಂಡ್ ಈ ಒಂದು ಫಾರ್ಮೇಷನ್ ನಾನು ಏನು ಹೇಳಿದ್ದೆ ದಟ್ ಬ್ರೋಮೀನ್ಗೆ ಜಾಸ್ತಿ ಎಲೆಕ್ಟ್ರೋನೆಗೆಟಿವಿಟಿ ಕಾರಣ ಇರೋದ್ರಿಂದ, ಬ್ರೋಮೀನ್ಗೆ ಜಾಸ್ತಿ ಎಲೆಕ್ಟ್ರೋನೆಗೆಟಿವಿಟಿ, ಒಂದು ನಿಮಿಷ ಮಕ್ಕಳೇ, ಬ್ರೋಮೀನಿಗೆ ವಾಟ್ ಜಾಸ್ತಿ ಎಲೆಕ್ಟ್ರೋನೆಗೆಟಿವಿಟಿ ಇರೋ ಕಾರಣದಿಂದ ಬ್ರೋಮಿನ್ ಏನು ಮಾಡುತ್ತೆ, ತನ್ನ ಕಡೆ ಎಲೆಕ್ಟ್ರಾನ್ಸನ್ನು ಎಳ್ಕೊಳ್ಳುತ್ತೆ. ತನ್ನ ಕಡೆ ಎಲೆಕ್ಟ್ರಾನ್ನ ಎಳ್ಕೊಂಡಾಗ ಏನಾಗುತ್ತೆ, ಇಲ್ಲಿ ನಮಗೆ ಕಾರ್ಬನ್ ಮೇಲೆ ಒಂದು ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ. ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗಿ ಏನಾಗುತ್ತೆ, ದಿಸ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ವಿಲ್ ಫಾರ್ಮ್ ಅ ವಾಟ್? ಅ ಕಾರ್ಬೋಕ್ಯಾಟಿಯಾನ್. ಕಾರ್ಬೋಕ್ಯಾಟಿಯಾನ್ ನೋಡಿ, ಇಲ್ಲಿ ನನಗೆ ಬಾಂಡ್ ಆಂಗಲ್ ಏನಾಗಿತ್ತು, ನನಗೆ 109.5 ಡಿಗ್ರಿ ಆಗಿತ್ತು, ಇಲ್ಲಿ ನನಗೆ 120 ಡಿಗ್ರಿ ಆಯಿತು. ಸ್ಟ್ರಕ್ಚರ್ ಚೇಂಜ್ ಆಯಿತು. ಆ್ಯಂಡ್ ದಿಸ್ ಪ್ರಾಸೆಸ್ ಆಫ್ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಿಯಾನ್ ಇಸ್ ಅ ಸ್ಲೋ ಸ್ಟೆಪ್. ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ನೋಡಿ ಇಲ್ಲಿ, ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಕೆಮಿಕಲ್ ಕೈನೆಟಿಕ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ, ಯಾವೊಂದು ರಿಯಾಕ್ಷನ್ ತುಂಬ ಸ್ಲೋ ಆಗುತ್ತೋ ದ್ಯಾಟ್ ವಿಲ್ ಡಿಟರ್ಮೈನ್ ದ ರೇಟ್ ಆಫ್ ಅ ರಿಯಾಕ್ಷನ್. ಆ್ಯಂಡ್ ಇಲ್ಲಿ ನಮಗೆ ಫಾರ್ಮೇಷನ್ ಆಫ್ ಅ ಕಾರ್ಬೋಕ್ಯಾಟಿಯಾನ್ ಇಸ್ ಅ ಸ್ಲೋ ಸ್ಟೆಪ್ ಆ್ಯಂಡ್ ಅ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಈಗ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ಗೆ ಡ್ಯೂ ಟು ದ ಡಿಫ್ರೆನ್ಸ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ ನಿಮಗೆ ಒಂದು ಕಾರ್ಬೋಕ್ಯಾಟಿಯಾನ್ ಫಾರ್ಮ್ ಆಯಿತು. ಈಗ ಈ ಒಂದು ಕಾರ್ಬೋಕ್ಯಾಟಿಯಾನ್ಗೆ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡಬೇಕು, ಅದೇ ನಮ್ಮ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನೋಡಿ ಇಲ್ಲಿ ಸೆಕೆಂಡ್ ಸ್ಟೆಪ್ ಇರೋದೇ ಅಟ್ಯಾಕ್ ಆಫ್ ಅ ನ್ಯೂಕ್ಲಿಯೋಫೈಲ್. ಇಲ್ಲಿ ನನ್ನ ಕಾರ್ಬೋಕ್ಯಾಟಿಯಾನ್ ಇದೆ. ಈ ಕಾರ್ಬೋಕ್ಯಾಟಿಯಾನ್ ಇದ್ದಾಗ ಒಂದು ಸ್ಟ್ರಾಂಗರ್ ನ್ಯೂಕ್ಲಿಯೋಫೈಲ್ ಯಾವುದಪ್ಪ? ಹೈಡ್ರಾಕ್ಸಿಲ್. ಈ ಹೈಡ್ರಾಕ್ಸಿಲ್ ಗ್ರೂಪ್ ಏನು ಮಾಡುತ್ತೆ, ಇಲ್ಲಿ 2 ಡಿಫ್ರೆಂಟ್ ನಮಗೆ ಸಿನಾರಿಯೋ ಬರುತ್ತೆ. ಒಂದು ಫಾರ್ವರ್ಡ್ ಅಟ್ಯಾಕ್ ಆದರೂ ಮಾಡ್ಬೋದು, ಇನ್ನೊಂದು ಬ್ಯಾಕ್ವರ್ಡ್ ಅಟ್ಯಾಕ್ ಆದರೂ ಮಾಡ್ಬೋದು. ನೋಡಿ ಇಲ್ಲಿ ಫಾರ್ವರ್ಡ್ ಅಟ್ಯಾಕ್ ಹಾಗೂ ಬ್ಯಾಕ್ವರ್ಡ್ ಅಟ್ಯಾಕ್ ಹಾಗೂ ಮಾಡ್ಬೋದು. ನೋಡಿ, ಫಾರ್ವರ್ಡ್ ಅಟ್ಯಾಕ್ ಆದರೂ ಮಾಡ್ಬೋದು ಅಥವಾ ಬ್ಯಾಕ್ವರ್ಡ್ ಅಟ್ಯಾಕ್ ಆದರೂ ಮಾಡ್ಬೋದು. ಈಗ ಫಾರ್ವರ್ಡ್ ಅಟ್ಯಾಕ್ ಮಾಡ್ತಿದೆ ಅಂತಂದರೆ ದಿಸ್ ವಿಲ್ ಅಂಡರ್ಗೋ ಅ ವೆರಿ ಫಾಸ್ಟ್ ಸ್ಟೆಪ್. ಫಾರ್ವರ್ಡ್ ಹಾಗೂ ಬ್ಯಾಕ್ವರ್ಡ್ ಅಟ್ಯಾಕ್ 2 ಸ್ಟೆಪ್ ಮಾಡೋದು ಸಹ ಇದು ಫಾಸ್ಟ್ ಸ್ಟೆಪ್ ಆಗುತ್ತೆ. ಅಲ್ಟಿಮೇಟ್ಲಿ ನಿಮಗೆ ಒಂದು ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡಿಂದ ಒಂದು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಫಾರ್ಮ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿಲ್ವಾ? ಸೊ ಫಸ್ಟ್ ಸ್ಟೆಪ್ಪಲ್ಲಿ ಇಟ್ ಇಸ್ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಿಯಾನ್, ಸೆಕೆಂಡ್ ಸ್ಟೆಪ್ಪಲ್ಲಿ ಇಟ್ ಇಸ್ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್. ಫ್ರಂಟಿಂದ ಸಹ ಅಟ್ಯಾಕ್ ಮಾಡ್ಬೋದು, ಬ್ಯಾಕಿಂದ ಸಹ ಅಟ್ಯಾಕ್ ಮಾಡ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ, ದಿಸ್ ವಿಲ್ ಅಂಡರ್ಗೋ 50% ರಿಟೆನ್ಷನ್ ಇನ್ ದ ಶೇಪ್ ಅಥವಾ ಜಾಮೆಟ್ರಿ, ಅಥವಾ 50% ಇನ್ವರ್ಷನ್. ಫ್ರಂಟಿಂದ ಅಟ್ಯಾಕ್ ಮಾಡಿದಾಗ ರಿಟೆನ್ಷನ್ ಆಗುತ್ತೆ, ಅಂದರೆ ಶೇಪ್ ಏನು ಚೇಂಜ್ ಆಗಲ್ಲ, ಸ್ಪೇಷಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಹಾಗೆ ಇರುತ್ತೆ. ಬ್ಯಾಕ್ವರ್ಡ್ ಅಟ್ಯಾಕ್ ಮಾಡಿದಾಗ ಶೇಪ್ ಅಥವಾ ಎಂಟೈರ್ ಕಾಂಪೌಂಡಿನ ಸ್ಟ್ರಕ್ಚರ್ ಇನ್ವರ್ಟ್ ಆಗುತ್ತೆ 50% ಅಷ್ಟೇ. ನೋಡಿ ಇಲ್ಲಿ ಫ್ರಂಟ್ ಆ್ಯಡ್ ಮಾಡಿದಾಗ ಹೀಗೆ ಇತ್ತು ಮಾಲಿಕ್ಯೂಲ್, ಸೇಮ್ ಅದೇ ರೀತಿ ಇತ್ತು. ಬ್ಯಾಕ್ವರ್ಡ್ ಮಾಡಿದಾಗ ಇಲ್ಲಿ ಆಲ್ಕೋಹಾಲ್ ಇರುತ್ತೆ, ಇಲ್ಲಿ ನನಗೆ CH3 ಗ್ರೂಪ್ ಇರುತ್ತೆ. ಅದಕ್ಕೆ
50% ರಿಟೆನ್ಷನ್ ಆ್ಯಂಡ್ 50% ಇನ್ವರ್ಷನ್. ಇಲ್ಲಿ ಮೇನ್ ಪಾಯಿಂಟ್ಸ್ ನೀವು ತಿಳ್ಕೊಬೇಕಾಗಿರುತ್ತೆ ದಟ್ ದಿಸ್ ಪ್ರಾಸೆಸ್ ಇಸ್ ಅ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್. ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಆ್ಯಂಡ್ ಇಟ್ ಫಾಲೋಸ್ ಫಸ್ಟ್ ಆರ್ಡರ್ ಕೈನೆಟಿಕ್ಸ್. ಅಂತಂದರೆ ಈ ಎಂಟೈರ್ ರಿಯಾಕ್ಷನ್ ಆಗೋದಕ್ಕೆ ಒಂದೇ ಒಂದು ರಿಯಾಕ್ಟೆಂಟಿನ ಕಾರಣ. ಒಂದೇ ಒಂದು ರಿಯಾಕ್ಟೆಂಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ರೇಟ್ ಆಫ್ ದಿಸ್ ಪ್ರಾಸೆಸ್, ಟು ಡಿಟರ್ಮೈನ್ ದ ರೇಟ್ ಆಫ್ ದಿಸ್ ಪ್ರಾಸೆಸ್. ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತ ಹೇಳಿದ್ನಲ್ಲ, ಇಲ್ಲಿ ಎರಡು ರಿಯಾಕ್ಟೆಂಟ್ ಅಲ್ಲ, ಒಂದೇ ರಿಯಾಕ್ಟೆಂಟ್ ಕಾರಣ ಫಾರ್ ದಿಸ್ ಎಂಟೈರ್ಡ್ ರಿಯಾಕ್ಷನ್ ಟು ಅಕರ್. ಅದಕ್ಕೆ ಏನಂತ ಕರಿತೀವಿ, ದಿಸ್ ಅಂಡರ್ಗೋ ಫಸ್ಟ್ ಆರ್ಡರ್ ಕೈನೆಟಿಕ್ಸ್ ಆ್ಯಂಡ್ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್. ರಿಯಾಕ್ಟೆಂಟ್ ಅಷ್ಟೇ ಕಾರಣ, ಆಯಿತಾ. ಸೊ ಈಗ ಈ ಒಂದು ಪ್ರಾಸೆಸ್ ಈಸ್ ಅ 2 ಸ್ಟೆಪ್ ಪ್ರಾಸೆಸ್. 2 ಸ್ಟೆಪ್ ಆಗುವಂಥ ಪ್ರಾಸೆಸ್ ನಮ್ಮ SN1 ರಿಯಾಕ್ಷನ್ ಮೆಕ್ಯಾನಿಸಮ್. ಹಾಗೆ ಆರ್ಡರ್ ಆಫ್ ರಿಯಾಕ್ಟಿವಿಟಿ ನೋಡ್ತೀವಿ ಅಂತಂದರೆ ಟರ್ಷರಿ ಆಲ್ವೇಸ್ ಗ್ರೇಟರ್ ದ್ಯಾನ್ ಸೆಕೆಂಡ್ರಿ, ಆಲ್ವೇಸ್ ಗ್ರೇಟರ್ ದ್ಯಾನ್ ಪ್ರೈಮರಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ KCT ಎಕ್ಸಾಮ್ಗೆ. ಈ ರಿಯಾಕ್ಟಿವಿಟಿ ಆರ್ಡರ್ ಮೇಲೆ ಪ್ರತಿ ಬಾರಿ ಪ್ರಶ್ನೆ ಕೇಳ್ತಿದ್ದಾರೆ, ಟರ್ಷರಿ ಗ್ರೇಟರ್ ದ್ಯಾನ್ ಸೆಕೆಂಡ್ರಿ, ಗ್ರೇಟರ್ ದ್ಯಾನ್ ಪ್ರೈಮರಿ. ಸೊ ಇದು ನನ್ನ SN1 ರಿಯಾಕ್ಷನ್ ಮೆಕ್ಯಾನಿಸಮ್. ಈಗ SN2 ರಿಯಾಕ್ಷನ್ ಮೆಕ್ಯಾನಿಸಮ್ ಹೇಗೆ ಅಂತ ಹೇಳಿ ನೋಡುವಂಥ ಸಮಯ. ಸೊ ಮಕ್ಕಳೇ, ಈಗ ನಮಗೆ ನೆಕ್ಸ್ಟ್ ರಿಯಾಕ್ಷನ್ ಮೆಕ್ಯಾನಿಸಮ್ ತೆಗೆದುಕೊಳ್ಳುವಂಥ ಸಮಯ, ವಿಚ್ ಇಸ್ SN2 ರಿಯಾಕ್ಷನ್ ಮೆಕ್ಯಾನಿಸಮ್. ಈಗಾಗಲೇ ನೀವು SN1 ರಿಯಾಕ್ಷನ್ ಮೆಕ್ಯಾನಿಸಮ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಅದೇ ರೀತಿ ಇರುವಂಥ ಮೆಕ್ಯಾನಿಸಮೇ SN2 ರಿಯಾಕ್ಷನ್ ಮೆಕ್ಯಾನಿಸಮ್. SN2 ಅಂತಂದ್ರೇನು? ಇಟ್ ಈಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವಿಚ್ ಇಸ್ ಅಂಡರ್ಗೋಯಿಂಗ್ ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗ್ತಾ ಇದೆ ವಿಚ್ ಇಸ್ ಫಾಲೋಯಿಂಗ್ ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್. ಅಂತಂದರೆ ಇಲ್ಲಿ 2 ರಿಯಾಕ್ಟೆಂಟ್ಗಳ ಇನ್ವಾಲ್ವ್ಮೆಂಟ್ ಇದೆ ಫಾರ್ ದಿಸ್ ಎಂಟೈರ್ ಪ್ರಾಸೆಸ್ ಟು ಅಕರ್. SN1 ಅಲ್ಲಿ ಜಸ್ಟ್ ಒಂದೇ ಒಂದು ರಿಯಾಕ್ಟೆಂಟ್ ಕಾರಣವಾಗಿತ್ತು, ಇಲ್ಲಿ 2 ರಿಯಾಕ್ಟೆಂಟ್ಗಳಿಂದ ಅಥವಾ 2 ರಿಯಾಕ್ಟೆಂಟ್ ಸ್ಪೀಷೀಸ್ಗಳಿಂದ ನಿಮಗೆ SN2 ರಿಯಾಕ್ಷನ್ ಮೆಕ್ಯಾನಿಸಮ್ ಆಗುತ್ತೆ. ಆ್ಯಂಡ್ ಈ ಎಂಟೈರ್ ಪ್ರಾಸೆಸ್ ನಿಮಗೆ 1 ಸ್ಟೆಪ್ಪಲ್ಲಿ ನಡೆಯುತ್ತೆ. ಈ ಎಂಟೈರ್ ಪ್ರಾಸೆಸ್ ನಿಮಗೆ 1 ಸ್ಟೆಪ್. SN1 ನಿಮಗೆ 2 ಸ್ಟೆಪ್ ಆಗಿತ್ತು, ಇಲ್ಲಿ ನಿಮಗೆ 1 ಸ್ಟೆಪ್. ಸಾಕಷ್ಟು ಜನ ಮಕ್ಕಳು ಕನ್ಫ್ಯೂಷನ್ ಆಗ್ತಾರೆ, ಏನಂತ ಸರ್ SN1 ಅಂತಂದರೆ ಇದು 1 ಸ್ಟೆಪ್ ರಿಯಾಕ್ಷನ್ ಅಲ್ವಾ ಅಂತ ಹೇಳಿ. ನೋ, SN1ಗೆ 2 ಸ್ಟೆಪ್ ಆಗುತ್ತೆ, SN2ಗೆ ಒಂದೇ 1 ಸ್ಟೆಪ್. ಈಗ ರಿಯಾಕ್ಷನ್ ಮೆಕ್ಯಾನಿಸಮ್ ಹೇಗಿರುತ್ತೆ ಅಂತ ನೋಡೋದಾದರೆ, ವೆನ್ ಎ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಲೈಕ್ ಹೈಡ್ರಾಕ್ಸಿಲ್ ಗ್ರೂಪ್ ಇಸ್ ಮೇಡ್ ಟು ಅಟ್ಯಾಕ್ ದಿಸ್ methyl chloride, you would get an intermediate step which is this. ನಿಮಗೆ ಒಂದು ಇಂಟರ್ಮೀಡಿಯೇಟ್ ಸ್ಟೆಪ್ ಫಾರ್ಮ್ ಆಗುತ್ತೆ, ವೆರಿನ್ ದಿಸ್ ಸ್ಟೆಪ್ ಇಸ್ ವೆರಿ ಅನ್ಸ್ಟೇಬಲ್ ಸ್ಟೆಪ್ ಅಥವಾ ಅನ್ಸ್ಟೇಬಲ್ ಕಾಂಪೌಂಡ್, ಬಿಕಾಸ್ ದ ಕಾರ್ಬನ್ ಈಸ್ ಹ್ಯಾವಿಂಗ್ ಪೆಂಟಾವೇಲೆನ್ಸಿ ಅಥವಾ ಪೆಂಟಾವೇಲೆಂಟ್ ಕಾರ್ಬನ್ ಇರುವಂಥ ಕಾರಣದಿಂದ ಈ ಒಂದು ಇಂಟರ್ಮೀಡಿಯೇಟ್ ಸ್ಟೆಪ್ ವೆರಿ ಅನ್ಸ್ಟೇಬಲ್ ಆಗುತ್ತೆ. ಈಗ SN1 ಅಲ್ಲಿ ಇಂಟರ್ಮೀಡಿಯೇಟ್ ಏನಾಗಿತ್ತು, ಕಾರ್ಬೋಕ್ಯಾಟಿಯಾನ್ ಫಾರ್ಮೇಷನ್. ಇಲ್ಲೇನಾಗುತ್ತೆ, ಪೆಂಟಾವೇಲೆಂಟ್ ಕಾರ್ಬನ್ ಫಾರ್ಮ್ ಆಗುತ್ತೆ, ವೆರಿನ್ ನಿಮಗೆ ಈ 2 ನ್ಯೂಕ್ಲಿಯೋಫೈಲ್ಗಳು ಕಾರ್ಬನ್ಗೆ ಅಟ್ಯಾಚ್ ಆಗಿರ್ತವೆ. ಒಂದು ಬಿಟ್ಟೋಗಿರಲ್ಲ, ಒಂದು ಜಾಯ್ನು ಇನ್ನೂ ಆಗಿರಲ್ಲ, ಬಿಟ್ಟೋಗೂ ಇರಲ್ಲ, ಜಾಯ್ನು ಇನ್ನೂ ಆಗಿರಲ್ಲ, ಆಯಿತಾ. ಸೊ ಆಫ್ಟರ್ ದಿಸ್ ಇಂಟರ್ಮೀಡಿಯೇಟ್ ಸ್ಟೆಪ್ ನಿಮಗೆ ಸಿಗುವಂಥದ್ದೇ ನಿಮ್ಮ ಫೈನಲ್ ಪ್ರಾಡಕ್ಟ್ ವಿಚ್ ಇಸ್ ಮೆಥನಾಲ್. ನೋಡಿ, ಇಲ್ಲಿ ಒಂದು ನ್ಯೂಕ್ಲಿಯೋಫೈಲ್ ಆಲ್ರೆಡಿ ಇದೆ. ಈಗ ಆಲ್ಕೋಹಾಲ್ನ ನಾನು ಫ್ರಂಟಿಂದ ಅಟ್ಯಾಕ್ ಮಾಡೋಕ್ಕಾಗಲ್ಲ, ಡ್ಯೂ ಟು ರಿಪಲ್ಷನ್, ಡ್ಯೂ ಟು ಪಾಸಿಬಲ್ ರಿಪಲ್ಷನ್ಸ್. ಈ ನ್ಯೂಕ್ಲಿಯೋಫೈಲ್ ಫ್ರಂಟಿಂದ ಅಟ್ಯಾಕ್ ಮಾಡಿದ್ರೆ ನಮಗೆ ರಿಪಲ್ಷನ್ ಆಗುತ್ತೆ. ಈ ರಿಪಲ್ಷನ್ ಆಗೋದ್ರಿಂದ ಏನಾಗುತ್ತೆ, ನಮಗೆ ಪ್ರಾಡಕ್ಟ್ ಫಾರ್ಮೇಷನ್ಗೆ ಆಗಲ್ಲ, ನ್ಯೂಕ್ಲಿಯೋಫೈಲ್ ಸಬ್ಸ್ಟಿಟ್ಯೂಟ್ ಆಗಲ್ಲ. ಇದು ವೀಕರ್ ನ್ಯೂಕ್ಲಿಯೋಫೈಲ್ when compared to hydroxyl. Hydroxyl cannot replace this chloride. ಆ್ಯಂಡ್ ಇದು ಬ್ಯಾಕ್ವರ್ಡ್ ರಿಯಾಕ್ಷನ್ ಏನಕ್ಕಾಗುತ್ತೆ ಅಂತಂದರೆ, ಇಲ್ಲಿ ನಮಗೆ ವೀಕ್ ಗ್ರೂಪ್ಸ್ ಇದೆ, ಬಲ್ಕಿ ಗ್ರೂಪ್ಸ್ ಇಲ್ಲ. ದೇ ಕ್ಯಾನ್ ಈಸಿಲಿ ಅಟ್ಯಾಕ್ ಫ್ರಮ್ ದ ಬ್ಯಾಕ್ವರ್ಡ್. ಓಕೆನಾ, ಆವಾಗ ನನಗೆ ಒಂದು ಇಂಟರ್ಮೀಡಿಯೇಟ್ ಸ್ಟೆಪ್ ಸಿಗುತ್ತೆ, ವೆರಿನ್ ಹೈಡ್ರಾಕ್ಸಿಲ್ ಗ್ರೂಪ್ ಆ್ಯಡ್ ಆಗ್ತಾ ಇರುತ್ತೆ ಆ್ಯಂಡ್ ಕ್ಲೋರಿನ್ ಗ್ರೂಪ್ ಹೋಗುವಂಥ ಪರಿಸ್ಥಿತಿ ಬಂದಿರುತ್ತೆ. When hydroxyl group is better bonded with this particular carbon, this chlorine will get cleaved out easily. ಈ ಕ್ಲೋರಿನ್ ಏನಾಗುತ್ತೆ, ಈಸಿಯಾಗಿ ಕ್ಲೀವ್ ಔಟ್ ಆಗುತ್ತೆ ವೆನ್ ದರ್ ಇಸ್ ಅ ಪ್ರಾಪರ್ ಬಾಂಡ್ ಬಿಟ್ವೀನ್ ಕಾರ್ಬನ್ ಹಾಗೂ ಹೈಡ್ರಾಕ್ಸಿಲ್ ಗ್ರೂಪ್. ಆವಾಗ ಏನಾಗುತ್ತೆ, ಫೈನಲ್ ಪ್ರಾಡಕ್ಟಲ್ಲಿ ನನಗೆ ಇನ್ವರ್ಟೆಡ್ ಸ್ಟ್ರಕ್ಚರ್ ಸಿಗುತ್ತೆ. ದರ್ ಇಸ್ ಆಬ್ಸಲ್ಯೂಟ್ ಇನ್ವರ್ಷನ್. ನೋಡಿ, ಇಲ್ಲಿ ಈ ರೀತಿ ಇತ್ತು. ಯಾವಾಗ ನಾವು ಬ್ಯಾಕ್ವರ್ಡ್ ಅಟ್ಯಾಕ್ ಮಾಡಿದ್ವಿ ನಮ್ಮ ನ್ಯೂಕ್ಲಿಯೋಫೈಲಿಂದ, ನನಗೇನಾಯ್ತು, ಇಲ್ಲಿ ಇನ್ವರ್ಟೆಡ್ ಪ್ರಾಡಕ್ಟ್ ಸಿಕ್ತು, ವೈಲ್ ಕ್ಲೋರಿನ್ ಆಕ್ಟೆಡ್ ಆಸ್ ಅ ಲೀವಿಂಗ್ ಗ್ರೂಪ್. ಅರ್ಥ ಆಯ್ತಲ್ವಾ, ಅರ್ಥ ಆಗ್ತಿಲ್ವಾ? ಅಲ್ಲಿ 50% ರಿಟೆನ್ಷನ್, 50% ಇನ್ವರ್ಷನ್. ಇಲ್ಲಿ ಕಂಪ್ಲೀಟ್ ಇನ್ವರ್ಷನ್, ಕಂಪ್ಲೀಟ್ ಇನ್ವರ್ಷನ್ ಆಫ್ ದ ಪ್ರಾಡಕ್ಟ್.
ಓಕೆನಾ. ಇದು ನನ್ನ ವಾಟ್ SN2 ರಿಯಾಕ್ಷನ್ ಮೆಕ್ಯಾನಿಸಮ್. ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಕೆಲವೊಂದು ಇಂಪಾರ್ಟೆಂಟ್ ಸ್ಟೆಪ್ಸ್ ಇದೆ ನೋಡಿ ಇಲ್ಲಿ. ದಿಸ್ ಈಸ್ ಅ ಬೈಮಾಲಿಕ್ಯುಲಾರ್ ರಿಯಾಕ್ಷನ್. ಬೈಮಾಲಿಕ್ಯುಲಾರ್ ಅಂತಂದರೆ ಎರಡು ರಿಯಾಕ್ಟೆಂಟ್ಗಳ ಇನ್ವಾಲ್ವ್ಮೆಂಟ್ ಬೇಕು, ಆವಾಗ ಇದು ಒಂದು ರಿಯಾಕ್ಷನ್ ಪ್ರೊಸೀಡ್ ಆಗಕ್ಕೆ ಸಾಧ್ಯ. ಆ್ಯಂಡ್ ಇಟ್ ಈಸ್ ಅ ಒನ್ ಸ್ಟೆಪ್ ಪ್ರಾಸೆಸ್. ಆ್ಯಂಡ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ನೋಡೋದಾದರೆ ಇಟ್ ಈಸ್ ಉಲ್ಟಾ ಆಫ್ SN1 ಅಂತಂದರೆ ಪ್ರೈಮರಿ ಗ್ರೇಟರ್ ದ್ಯಾನ್ ಸೆಕೆಂಡ್ರಿ ಗ್ರೇಟರ್ ದ್ಯಾನ್ ಟರ್ಷರಿ. ಇದು ಸಹ ನಿಮ್ಮ KCTಗೆ ಕೇಳ್ತಾರೆ. ಪ್ರೈಮರಿ ಗ್ರೇಟರ್ ದ್ಯಾನ್ ಸೆಕೆಂಡ್ರಿ ಗ್ರೇಟರ್ ದ್ಯಾನ್ ಟರ್ಷರಿ ರಿಯಾಕ್ಟಿವಿಟಿ ಆರ್ಡರ್ ಬಗ್ಗೆ ಕೇಳ್ತಾರೆ. ಆ್ಯಂಡ್ ದಿಸ್ ಫಾಲೋಸ್ ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್. SN2 ರಿಯಾಕ್ಷನ್ ಆಲ್ವೇಸ್ ಫಾಲೋಸ್ ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್ ಅಂತಂದರೆ ಎರಡು ರಿಯಾಕ್ಟೆಂಟ್ಗಳಿಂದ ಇನ್ವಾಲ್ವ್ಮೆಂಟ್ ಅಂತಲೇ ಈ ಒಂದು ರಿಯಾಕ್ಷನ್ ಆಗೋಕ್ಕೆ ಸಾಧ್ಯ. ಸೊ ಇದು ನನ್ನ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಈಗ ನೆಕ್ಸ್ಟ್ ರಿಯಾಕ್ಷನ್ ನೋಡೋದಾದರೆ ಒಂದು ಮಕ್ಕಳೇ, ಈಗ ನಮಗೆ ನೆಕ್ಸ್ಟ್ ರಿಯಾಕ್ಷನ್ ಬಗ್ಗೆ ತಿಳ್ಕೊಳ್ಳೋಂಥ ಸಮಯ ವಿಚ್ ಇಸ್ ಎಲಿಮಿನೇಷನ್ ರಿಯಾಕ್ಷನ್ ಅಥವಾ ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನ್. ಎಲಿಮಿನೇಷನ್ ರಿಯಾಕ್ಷನ್ ಅಥವಾ ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನ್ ಹೆಸರಲ್ಲೇ ಇದೆ. ಇಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಅಥವಾ ಯಾವುದೋ ಒಂದು ಎಂಟಿಟಿ ಎಲಿಮಿನೇಟ್ ಆಗ್ತಾ ಇದೆ. ಯಾವುದು ಅಂತ ಹೇಳ್ತೀರಾ ನೋಡಿ, ಇಲ್ಲಿ ಹೆಸರೇ ಹೇಳ್ತಾ ಇದೆ ದ್ಯಾಟ್ ಇಟ್ ಈಸ್ ಡಿ ಅಂತಂದರೆ ರಿಮೂವಲ್ ಆಫ್ ವಾಟ್ ಹೈಡ್ರೋಜನ್ ಹಾಗೂ ಹ್ಯಾಲೋಜನ್. ಹೈಡ್ರೋಜನ್ ಹಾಗೂ ಹ್ಯಾಲೋಜನ್ ರಿಮೂವ್ ಆಗ್ತಾ ಇದೆ ಫ್ರಮ್ ಅನ್ ಆಲ್ಕೇನ್ ಟು ಫಾರ್ಮ್ ವಾಟ್ ಅನ್ ಆಲ್ಕೀನ್. ಓಕೆನಾ, ಆಲ್ಕೀನನ್ನು ಫಾರ್ಮ್ ಮಾಡ್ತಾ ಇದ್ದೀವಿ ಫ್ರಮ್ ಅನ್ ಆಲ್ಕೇನ್ ಬೈ ಎಲಿಮಿನೇಟಿಂಗ್ ಫ್ಯೂ ಥಿಂಗ್ಸ್. ಯಾವುದದು ಹೈಡ್ರೋಜನ್ ಹಾಗೂ ಹ್ಯಾಲೋಜನ್. ಈಗ ಹೇಗಾಗುತ್ತೆ ಅಂತ ನೋಡೋದಾದರೆ ಮೊದಲನೇದಾಗಿ ಒಂದು ಆಲ್ಕೇನ್ನ ತಗೋತೀರಾ ವಿಚ್ ಇಸ್ ವಾಟ್ ಮೀಥೈಲ್ ಕ್ಲೋರೈಡ್. ವಾಟ್ ಈಥೈಲ್ ಕ್ಲೋರೈಡ್. ಈಗ ಈ ಈಥೈಲ್ ಕ್ಲೋರೈಡಲ್ಲಿ ಹೇಗೆ ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ ಅಂತ ನೋಡೋದಾದರೆ ಮಕ್ಕಳೇ, ಈಗ ನೋಡ್ರಪ್ಪ ಇಲ್ಲಿ, ಈಗ ಕ್ಲೋರಿನ್ ನನ್ನ ಹ್ಯಾಲೋಜನ್ ಆಟಮ್ ಯಾವೊಂದು ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೋ ಈ ಕಾರ್ಬನ್ ನನಗೆ ಆಲ್ಫಾ ಕಾರ್ಬನ್ ಆಗುತ್ತೆ. ಈ ಕಾರ್ಬನ್ ನನಗೆ ಆಲ್ಫಾ ಕಾರ್ಬನ್ ಆಗುತ್ತೆ. ಹಾಗೆ ಆ ಕಾರ್ಬನ್ನಿನ ಪಕ್ಕ ಮತ್ತೊಂದು ಕಾರ್ಬನ್ ಇದೆ ಅಂತಂದರೆ ಈ ಕಾರ್ಬನ್ ನನಗೆ ಬೀಟಾ ಕಾರ್ಬನ್ ಆಗುತ್ತೆ. ಇಫ್ ಮೈ ಹ್ಯಾಲೋಜನ್ ಆಟಮ್ ಇಸ್ ಅಟ್ಯಾಚ್ ಟು ಅ ಪರ್ಟಿಕ್ಯುಲರ್ ಕಾರ್ಬನ್ ಆಟಮ್ ದಿಸ್ ಬಿಕಮ್ಸ್ ವಾಟ್ ಆಲ್ಫಾ ಕಾರ್ಬನ್. ಈ ಕಾರ್ಬನ್ನಿನ ಪಕ್ಕ ಮತ್ತೊಂದು ಕಾರ್ಬನ್ ಇದ್ದು ಆ ಒಂದು ಕಾರ್ಬನ್ ಏನಂತ ಕರಿತೀನಿ ಬೀಟಾ ಕಾರ್ಬನ್. ಸೊ ಇಲ್ಲಿ ಯಾವ ರೀತಿ ಎಲಿಮಿನೇಷನ್ ಆಗುತ್ತೆ ಅಂತಂದರೆ ಆಲ್ಫಾ ಎಲಿಮಿನೇಷನ್ ಆ್ಯಂಡ್ ಬೀಟಾ ಎಲಿಮಿನೇಷನ್. ಆಲ್ಫಾ ಎಲಿಮಿನೇಷನ್ ಆಫ್ ವಾಟ್ ಹ್ಯಾಲೋಜನ್, ಬೀಟಾ ಎಲಿಮಿನೇಷನ್ ಆಫ್ ವಾಟ್ ಹೈಡ್ರೋಜನ್. ಆಲ್ಫಾ ಹಾಗೂ ಬೀಟಾ. ಈಗ ನೀವು ಪ್ರಶ್ನೆ ಕೇಳ್ಬೋದು, ಸರ್ ಹೇಗಾಗುತ್ತೆ ಅಂತ ಹೇಳಿ. ಕ್ಲೋರಿನ್ ಹ್ಯಾಸ್ ಗಾಟ್ ವಾಟ್ increased electronegativity. ಕ್ಲೋರಿನ್ ಅಥವಾ ಹ್ಯಾಲೋಜನ್ ಹ್ಯಾಸ್ ಗಾಟ್ ಇನ್ಕ್ರೀಸ್ಡ್ ಎಲೆಕ್ಟ್ರೋನೆಗೆಟಿವಿಟಿ. ಆ ಒಂದು ಕಾರಣದಿಂದ ಎಲ್ಲ ಎಲೆಕ್ಟ್ರಾನ್ನು ಸಹ ತನ್ನ ಕಡೆ ಎಳ್ಕೊಳ್ಳುತ್ತೆ, ತನ್ನ ಕಡೆ ಸೆಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ, ಮೇಕಿಂಗ್ ಇಟ್ ವಾಟ್ ಅ ಪಾಸಿಟಿವ್ಲಿ ಚಾರ್ಜಡ್ ಎಂಟಿಟಿ. ಆ ಕಾರ್ಬೋಕ್ಯಾಟಯೋನ್ ಫಾರ್ಮ್ ಆಗಿಬಿಡುತ್ತೆ. ಈಗ ಇದು ಸ್ಟೇಬಿಲಿಟಿ ಆಗಬೇಕು, ಈ ಒಂದು ಕಾರ್ಬೋಕ್ಯಾಟಯೋನ್ ಸ್ಟೇಬಲ್ ಆಗಬೇಕು ಅಂದರೆ ಏನು ಮಾಡಬೇಕು, ಪಕ್ಕದಲ್ಲಿರುವಂಥ ಎಲೆಕ್ಟ್ರಾನ್ನ ತನ್ನ ಕಡೆ ಎಳ್ಕೋಬೇಕು. ಅದು ಹೇಗೆ ಸಾಧ್ಯ, ಈ ಹೈಡ್ರೋಜನ್ ಕ್ಲೀವ್ಔಟ್ ಆದಾಗ, ಈ ಹೈಡ್ರೋಜನ್ ಕ್ಲೀವ್ಔಟ್ ಆದಾಗ ತನ್ನ ಎಲೆಕ್ಟ್ರಾನ್ ಕೂಡ ಇಲ್ಲಿ ಹೇಳ್ಕೊಳ್ಳುತ್ತೆ. ನೋಡಿ ಇಲ್ಲಿ ಈ ಕಾರ್ಬನ್ನು ಇಲ್ಲಿರುವಂಥ ಎಲೆಕ್ಟ್ರಾನ್ನ ಹೇಳ್ಕೊಳ್ಳುತ್ತೆ. ಹೇಳ್ಕೊಂಡಾಗ ಏನಾಗುತ್ತೆ, ಈ ಹೈಡ್ರೋಜನ್ ದೇ ಗೆಟ್ ಕ್ಲೀವ್ಡ್ ಔಟ್ ಆ್ಯಂಡ್ ದೇ ರಿಯಾಕ್ಟ್ ವಿತ್ ವಾಟ್ ಅ ಬೇಸ್ ಅಥವಾ ಒಂದು ನ್ಯೂಕ್ಲಿಯೋಫೈಲ್, ಅಲ್ಟಿಮೇಟ್ಲಿ ಫಾರ್ಮಿಂಗ್ ವಾಟ್ ನನ್ನ ಆಲ್ಕೀನ್ ಹಾಗೂ ವಾಟರ್ ಅಲಾಂಗ್ ವಿತ್ ದ ವಾಟ್ ಹ್ಯಾಲೋಜನ್. ಇನಿಷಿಯಲಿ ಒಂದು ಆಲ್ಕೇನ್ನ ತಗೋತೀರಾ ಅಂತಂದರೆ ಈ ಹ್ಯಾಲೋಜನ್ ಆಟಮ್ಗೆ ಜಾಸ್ತಿ ಎಲೆಕ್ಟ್ರೋನೆಗೆಟಿವಿಟಿ ಇರೋ ಕಾರಣದಿಂದ ಎಲೆಕ್ಟ್ರಾನ್ನೆಲ್ಲ ತನ್ನ ಕಡೆ ಸೆಳ್ಕೊಳ್ಳುತ್ತೆ. ತನ್ನ ಕಡೆ ಸೆಳ್ಕೊಂಡಾಗ ಏನಾಗುತ್ತೆ, ಈ ಆಲ್ಫಾ ಕಾರ್ಬನ್ನಿಗೆ ಕಾರ್ಬೋಕ್ಯಾಟಯೋನ್ ಆಗುವಂಥ ಟೆಂಡೆನ್ಸಿ ಆಗ್ಬಿಡುತ್ತೆ ಅಥವಾ ಕಾರ್ಬೋಕ್ಯಾಟಯೋನ್ ಆಗಿಬಿಡುತ್ತೆ. ಸೊ ಈ ಕಾರ್ಬನ್ ಏನಾಗುತ್ತೆ, ಇದಕ್ಕೆ ಸ್ಟೇಬಲ್ ಆಗಬೇಕು. ಈ ಕಾರ್ಬನ್ ಸ್ಟೇಬಲ್ ಆಗಬೇಕು ಅಂದರೆ ಎಲೆಕ್ಟ್ರಾನ್ ಬೇಕು. ಎಲೆಕ್ಟ್ರಾನ್ ಎಲ್ಲಿಂದ ಸಾಧ್ಯ, ಪಕ್ಕದ ಕಾರ್ಬನ್ನ ಎಲೆಕ್ಟ್ರಾನ್ನ ತೊಳ್ಕೋಬೇಕು. ಸೊ ಈ ಕಾರ್ಬನ್ ಏನು ಮಾಡುತ್ತೆ, ಇಲ್ಲಿಂದ ಎಲೆಕ್ಟ್ರಾನ್ ತೊಳ್ಕೊಳ್ಳುತ್ತೆ. ಈ ಎಲೆಕ್ಟ್ರಾನ್ ತೊಗೊಂಡಾಗ ಏನಾಗುತ್ತೆ, ಈ ಹ್ಯಾಲೋಜನ್ನು ಬಾಂಡ್ ಬ್ರೇಕ್ ಆಗ್ತಾ ಬರುತ್ತೆ. ಹೆನ್ಸ್ ಫಾರ್ಮಿಂಗ್ ವಾಟ್ ಏನಾಯಿತು ಆಲ್ಕೀನ್. ಸ್ಮೈಲಿ ಅಲ್ಲ, ಅದು ಆಲ್ಕೀನ್. ಓಕೆನಾ. ಈಗ ಎರಡನೇ ಡಿಫ್ರೆಂಟ್ ಕಂಡೀಷನ್. ಈಗ ನಮಗೆ ಒಂದೇ ಒಂದು ಬೀಟಾ ಕಾರ್ಬನ್ ಇದ್ದಾಗ ಈ ರೀತಿ ಆಯಿತು. ಈಗ ಎರಡೆರಡು ಬೀಟಾ ಕಾರ್ಬನ್ ಇದ್ದರೆ ಏನು ನೋಡೋಣ ಬನ್ನಿ. ನೋಡಿ ಇಲ್ಲಿ 2 ಬ್ರೋಮೋ ಪೆಂಟೇನ್ ಇದೆ. ಇಲ್ಲಿ ನನ್ನ ಹತ್ರ
2 ಬ್ರೋಮೋಪೆಂಟೇನ್ ಇದೆ. ಸೊ ದಿಸ್ ಇಸ್ ಮೈ ವಾಟ್ ಆಲ್ಫಾ ಕಾರ್ಬನ್, ನನ್ನ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಟು ಪರ್ಟಿಕ್ಯುಲರ್ ಕಾರ್ಬನ್. ಸೊ ಇದಕ್ಕೆ ಏನಂತ ಕರಿತೀನಿ, ಆಲ್ಫಾ ಕಾರ್ಬನ್ ಆಟಮ್. ಸೊ ಪಕ್ಕದಲ್ಲಿರುವಂಥದ್ದು ಯಾವುದು, ನನ್ನ ಬೀಟಾ ಕಾರ್ಬನ್. ರೈಟ್ ಸೈಡ್ಗೂ ಬೀಟಾ ಕಾರ್ಬನ್ ಆಗುತ್ತೆ, ಲೆಫ್ಟ್ ಸೈಡ್ಗೂ ಬೀಟಾ ಕಾರ್ಬನ್ ಆಗುತ್ತೆ. ಈಗ ಎರಡು ಬೀಟಾ ಕಾರ್ಬನ್ ಇದ್ದಾಗ ನಮಗೆ ಎರಡು ರೀತಿಯ ಪ್ರಾಡಕ್ಟ್ ಸಿಗುತ್ತೆ. ಎರಡು ಬೀಟಾ ಕಾರ್ಬನ್ ಇದ್ದಾಗ ನಮಗೆ ಎರಡು ರೀತಿಯ ಪ್ರಾಡಕ್ಟ್ ಸಿಗುತ್ತೆ. ಆ್ಯಂಡ್ ಒನ್ ಆಫ್ ದಮ್ ವುಡ್ ಬಿ ಮೇಜರ್ ಆ್ಯಂಡ್ ದ ಅದರ್ ಒನ್ ವುಡ್ ಬಿ ಮೈನರ್. ಇದು ಹೇಗೆ ಡಿಸೈಡ್ ಆಗುತ್ತೆ ಅಂತ ನೋಡೋದಾದರೆ, ಇಟ್ ಈಸ್ ಬೈ ಅ ರೂಲ್ ಕಾಲ್ಡ್ ಸೆಡ್ಜೆಫ್ಸ್ ರೂಲ್. ಬೈ ಅ ಸೆಡ್ಜೆಫ್ ರೂಲ್. ಏನು ಹೇಳುತ್ತೆ ಸೆಡ್ಜೆಫ್ ರೂಲ್ ಅಂತಂದರೆ, ಸಿ, ಯಾವ ಒಂದು ಎಂಟಿಟಿಯಲ್ಲಿ, ಯಾವ ಒಂದು ಆಲ್ಕೀನಲ್ಲಿ ಜಾಸ್ತಿ ನಂಬರ್ ಆಫ್ ಸಬ್ಸ್ಟಿಟ್ಯೂಟೆಡ್ ಗ್ರೂಪ್ಸ್ ಇರುತ್ತೋ, ಯಾವೊಂದು ಆಲ್ಕಿನಲ್ಲಿ ಜಾಸ್ತಿ ನಂಬರ್ ಆಫ್ ಸಬ್ಸ್ಟಿಟ್ಯೂಟೆಡ್ ಗ್ರೂಪ್ಸ್ ಇರುತ್ತೋ ಅದು ಬಿಕಮ್ಸ್ ಮೈ ಮೇಜರ್ ಗ್ರೂಪ್ ಅಂತ ಹೇಳಿ, ಅಥವಾ ಮೇಜರ್ ಪ್ರಾಡಕ್ಟ್ ಅಂತ ಹೇಳಿ. ನೋಡಿ ಇಲ್ಲಿ ಸಿ, ಆಲ್ಫಾ ಕಾರ್ಬನ್ ಇದೆ, ಬೀಟಾ ಅಥವಾ ಬೀಟಾ 1 ಮಾಡ್ತೀನಿ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು, ಬೀಟಾ ಡ್ಯಾಶ್. ಈಗ ಎರಡು ರೀತಿ ಪ್ರಾಡಕ್ಟ್ ಸಿಕ್ತು. ಮೊದಲನೇ ಪ್ರಾಡಕ್ಟ್ ನನಗೇನು, ನನ್ನ ಪೆಂಟ್ 1 ಈನ್, ಪೆಂಟ್ 1 ಈನ್. ಈಗ ಈ ಈಥೀನ್ ಅಥವಾ ಆಲ್ಕೀನ್ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಜೊತೆ ಎಷ್ಟು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಇದೆ ನೋಡಿ, ಇಲ್ಲಿ 2 3. ಸೊ ಇಲ್ಲೇನಾಯಿತು, ಇಲ್ಲಿ ನನಗೆ ಲೀಸ್ಟ್ ನಂಬರ್ ಆಫ್ ಸಬ್ಸ್ಟಿಟ್ಯೂಟೆಡ್ ಗ್ರೂಪ್ಸ್ ಇದೆ, ಇಲ್ಲಿ ನನಗೆ ಲೀಸ್ಟ್ ನಂಬರ್ ಆಫ್ ಸಬ್ಸ್ಟಿಟ್ಯೂಟೆಡ್ ಗ್ರೂಪ್ಸ್ ಇದೆ. ವೈಲ್ ಇನ್ನೊಂದು ಸಿನಾರಿಯೋ ಏನು, ಇಲ್ಲಿ ನನಗೆ ಈ ಒಂದು ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇರುವಂಥ ಆಲ್ಕೀನ್ ಜಾಗದಲ್ಲಿ ನನಗೆ ಜಾಸ್ತಿ ನಂಬರ್ ಆಫ್ ಸಬ್ಸ್ಟಿಟ್ಯೂಟೆಡ್ ಗ್ರೂಪ್ಸ್ ಇದೆ, ಜಾಸ್ತಿ ನಂಬರ್ ಆಫ್ ಸಬ್ಸ್ಟಿಟ್ಯೂಟೆಡ್ ಗ್ರೂಪ್ಸ್ ಇದೆ, CH3C2H5. ಇಲ್ಲೇನಾಯಿತು, ನನಗೆ ಯಾವುದು ಸಬ್ಸ್ಟಿಟ್ಯೂಟೆಡ್ ಗ್ರೂಪ್ ಪ್ರಾಪರ್ ಆಗಿಲ್ಲ. ಹೆನ್ಸ್ ದಿಸ್ ಪೆಂಟ್ 2 ಈನ್ ವಿಲ್ ಬಿ ಮೈ ವಾಟ್, ಮೇಜರ್ ಪ್ರಾಡಕ್ಟ್. ಹಾಗೆ ಪೆಂಟ್ 1 ಈನ್ ಇಸ್ ಮೈ ಮೈನರ್ ಪ್ರಾಡಕ್ಟ್. ಇದನ್ನು ಯಾರು ಡಿಸೈಡ್ ಮಾಡಿದ್ದು, ಸೆಡ್ಜೆಫ್. ಸೆಡ್ಜೆಫ್ ಏನು ಹೇಳುತ್ತೆ, ಯಾವ ಒಂದು ಆಲ್ಕೇನಿಗೆ ಜಾಸ್ತಿ ಸಬ್ಸ್ಟಿಟ್ಯೂಟೆಡ್ ಗ್ರೂಪ್ಸ್ ಇರುತ್ತೋ ಅದು ನನ್ನ ಮೇಜರ್, ಯಾವ ಒಂದು ಆಲ್ಕೀನಿಗೆ ಮೈನರ್ ಅಥವಾ ಲೋ ಸಬ್ಸ್ಟಿಟ್ಯೂಟೆಡ್ ಗ್ರೂಪ್ಸ್ ಇರುತ್ತೋ ಅದು ನನ್ನ ಮೈನರ್ ಪ್ರಾಡಕ್ಟ್. ಸೊ ಇದು ನನ್ನ ಎಲಿಮಿನೇಷನ್ ರಿಯಾಕ್ಷನ್ ಅಥವಾ ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನ್. ಈಗ ನೆಕ್ಸ್ಟ್ ರಿಯಾಕ್ಷನ್ ನೋಡೋದಾದರೆ, ಸೊ ಮಕ್ಕಳೇ ಈಗ ನಮಗೆ ನೆಕ್ಸ್ಟ್ ರಿಯಾಕ್ಷನ್ ಬಗ್ಗೆ ತಿಳ್ಕೊಳ್ಳೋ ಸಮಯ, ವಿಚ್ ಇಸ್ ರಿಯಾಕ್ಷನ್ ವಿತ್ ಮೆಟಲ್ಸ್. ರಿಯಾಕ್ಷನ್ ವಿತ್ ಮೆಟಲ್ಸ್, ನನ್ನ ಹ್ಯಾಲೋ ಆಲ್ಕೈನ್ ಅಥವಾ ಆಲ್ಕೈಲ್ ಹ್ಯಾಲೈಡನ್ನು ಒಂದು ಮೆಟಲ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿ ನೋಡುವಂಥ ಸಮಯ. ಸೊ ಮೊದಲನೇದಾಗಿ ನನ್ನ ಆಲ್ಕೈಲ್ ಹ್ಯಾಲೈಡನ್ನು ಒಂದು ಮೆಗ್ನೀಷಿಯಂ ಮೆಟಲ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಅಂತಂದಾಗ ನನಗೆ ಒಂದು ಆಲ್ಕೈಲ್ ಮೆಗ್ನೀಷಿಯಂ ಹ್ಯಾಲೈಡ್ ಒಬ್ಟೇನ್ ಆಗುತ್ತೆ, ನೀವು ಪ್ರಶ್ನೆ ಮಾಡ್ಬೋದು, ಸರ್ ಇಲ್ಲಿ ಡ್ರೈ ಈಥರ್ ಕೆಲಸ ಏನು, ಡ್ರೈ ಈಥರ್ ಏನಕ್ಕೆ ಬೇಕು ಅಂತ ಹೇಳಿ. ಸಿ, ಈ ಒಂದು ಪ್ರಾಸೆಸ್ ಆಗಬೇಕಾದ್ರೆ ಅಕಸ್ಮಾತ್ ಯಾವುದೇ ರೀತಿಯ ಮಾಯಿಶ್ಚರ್ ಒಬ್ಟೇನ್ ಆಯಿತು ಅಥವಾ H+7 ಸಿಕ್ತು ಅಂತಂದರೆ ದಿಸ್ ಎಂಟೈರ್ ಪ್ರೋಸೆಸ್ ವಿಲ್ ಗಿವ್ ಮೀ ಅ ಹೈಡ್ರೋಕಾರ್ಬನ್ ಒಬ್ಟೇನ್ ಆಗಿಬಿಡುತ್ತೆ. ಇದು ನನ್ನ ಡಿಸೈರ್ಡ್ ಪ್ರಾಡಕ್ಟ್ ಅಲ್ಲ, ನನಗೆ ಬೇಕಾಗಿರೋದೇನು, ಆಲ್ಕೈಲ್ ಮೆಗ್ನೀಷಿಯಂ ಹ್ಯಾಲೈಡ್. ಟು ಫಾರ್ಮ್ ದಿಸ್ ಆಲ್ಕೈಲ್ ಮೆಗ್ನೀಷಿಯಂ ಹ್ಯಾಲೈಡ್ ಡ್ರೈ ಈಥರ್ ಆ್ಯಡ್ ಮಾಡ್ತೀವಿ. ಡ್ರೈ ಈಥರ್ ವಿಲ್ ಅವಾಯ್ಡ್ the formation of moisture ಈ ಒಂದು ರಿಯಾಕ್ಷನಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಬಿಡೋದಿಲ್ಲ. ಓಕೆನಾ? ಸೊ ಇದು ವೆರಿ ಈಸಿಯೆಸ್ಟ್ ಪ್ರಾಸೆಸ್ ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ 2 marks ಕ್ವೆಶನ್. ಈಗ ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋದಾದರೆ, when an ethyl bromide is made to react with a magnesium metal in the presence of what, dry ether, you get a Grignard reagent. ಕೇಳ್ತಾರೆ what is Grignard reagent and how is it formed ಅಂತ ಹೇಳಿ ವಿತ್ ಅನ್ ಎಕ್ಸಾಂಪಲ್ ಅಂತ 2 marks ಕೇಳ್ತಾರೆ. ಓಕೆನಾ? ಆ್ಯಂಡ್ ಆಲ್ಸೋ ಇಲ್ಲಿ ನೋಡಿ, ಇಲ್ಲಿ ಇನ್ ದ ಗ್ರಿಗ್ನಾರ್ಡ್ ರಿಯೇಜೆಂಟ್ ದ ಕಾರ್ಬನ್ ಆ್ಯಂಡ್ ಮೆಗ್ನೀಷಿಯಂ ಬಾಂಡ್ ಇಸ್ ಕೋವಲೆಂಟ್. ಇಟ್ ಇಸ್ ಕೋವಲೆಂಟ್, RMgX. ನೋಡಿ ಇಲ್ಲಿ ಕಾರ್ಬನ್ ಹಾಗೂ ಮೆಗ್ನೀಷಿಯಂ ಬಾಂಡ್ ಏನಾಗಿರುತ್ತೆ, ಇಟ್ ಇಸ್ ಕೋವಲೆಂಟ್ ಆ್ಯಂಡ್ ಇಟ್ ಇಸ್ ಹೈಲಿ ಪೋಲಾರ್. ನೋಡಿ ಇಲ್ಲಿ ವಿತ್ ಕಾರ್ಬನ್ ಪುಲ್ಲಿಂಗ್ ಎಲೆಕ್ಟ್ರಾನ್ಸ್ ಫ್ರಮ್ ಮೆಗ್ನೀಷಿಯಂ, ಎಲೆಕ್ಟ್ರೋಪಾಸಿಟಿವ್ ಮೆಗ್ನೀಷಿಯಮ್ ಇಂದ ಕಾರ್ಬನ್ ತನ್ನ ಕಡೆ ಎಲೆಕ್ಟ್ರಾನ್ಸ್ನ ಪುಲ್ ಮಾಡ್ಕೊಳ್ಳುತ್ತೆ. ನೋಡಿ ಇಲ್ಲಿ RMgX ಅಂತಂದರೆ ಇದು ತನ್ನ ಕಡೆ ಎಲೆಕ್ಟ್ರಾನ್ನ ಪುಲ್ ಮಾಡ್ಕೊಳ್ಳುತ್ತೆ ಫ್ರಮ್ ದಿಸ್ ವಾಟ್, ಎಲೆಕ್ಟ್ರೋಪಾಸಿಟಿವ್ ಮೆಗ್ನೀಷಿಯಮ್, ಮೇಕಿಂಗ್ ಇಟ್ ವಾಟ್ ಅ ಪೋಲಾರ್ ಬಾಂಡ್. ನೋಡಿ ಇಲ್ಲಿ ಪೋಲಾರ್ ಕೋವಲೆಂಟ್ ಬಾಂಡ್ ಆಗುತ್ತೆ. ಬಟ್ ಅದೇ ಮೆಗ್ನೀಷಿಯಮ್ ಹಾಗೂ ಹ್ಯಾಲೋಜನ್ ಬಾಂಡ್ ಏನಿರುತ್ತೆ, ಇಟ್ ಇಸ್ ಅಯೋನಿಕ್ ಇನ್ ನೇಚರ್.
ಇವೆರಡು ನನಗೆ ಪೋಲಾರ್ ಕೋವಲೆಂಟ್ ಆಯಿತು ಅಂತಂದರೆ ಇದು ನನಗೆ ಅಯಾನಿಕ್ ಬಾಂಡ್ ಕ್ರಿಯೇಟ್ ಆಗಿರುತ್ತೆ, ವಿಚ್ ಇಸ್ ಅ ವೆರಿ ಯೂನೀಕ್ ನೇಚರ್. ಅರ್ಥ ಆಗ್ತೀಯಲ್ವಾ? ನೋಡಿ ಇಲ್ಲಿ ಮಕ್ಕಳೇ, ಅವಾಗಲೇ ಹೇಳಿದ ಹಾಗೆ, ಸಿ ವೆನ್ ಅ ಗ್ರಿಗ್ನಾರ್ಡ್ ರಿಯೇಜೆಂಟ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ವಾಟರ್, ವಿ ಫಾರ್ಮ್ ವಾಟ್? ಅ ಹೈಡ್ರೋಕಾರ್ಬನ್. ವಿ ಫಾರ್ಮ್ ಅ ಹೈಡ್ರೋಕಾರ್ಬನ್. ಹೈಡ್ರೋಕಾರ್ಬನ್ ಫಾರ್ಮ್ ಆಗೋಯ್ತು, ನನಗೆ ಬೇಡವೇ ಬೇಡ ಅದು. ಅದಕ್ಕೆ ಏನು ಮಾಡ್ತೀವಿ? ಡ್ರೈ ಈಥರ್ನ ಆ್ಯಡ್ ಮಾಡ್ತೀವಿ. ಅದಕ್ಕೆ ಈ ಡ್ರೈ ಈಥರ್ನ ನಾವು ಆ್ಯಡ್ ಮಾಡ್ಕೋತೀವಿ. ನೋಡಿ ಇಲ್ಲಿ, ಗ್ರಿಗ್ನಾರ್ಡ್ ರಿಯೇಜೆಂಟ್ಸ್ ಆರ್ ಹೈಲಿ ರಿಯಾಕ್ಟಿವ್ ಆ್ಯಂಡ್ ರಿಯಾಕ್ಟ್ ವಿತ್ ಎನಿ ಸೋರ್ಸ್ ಆಫ್ ಪ್ರೋಟಾನ್ ಪ್ರೊಡ್ಯೂಸ್ ಅ ಹೈಡ್ರೋಕಾರ್ಬನ್. ವಿತ್ ಅ ಸೋರ್ಸ್ ಆಫ್ ಪ್ರೋಟಾನ್ ಪ್ರೊಡ್ಯೂಸ್ ಅ ಹೈಡ್ರೋಕಾರ್ಬನ್. ಅದು ವಾಟರ್ ಆದ್ರೂ ಆಗಿರ್ಬೋದು, ಆಲ್ಕೋಹಾಲ್ ಆದ್ರೂ ಆಗಿರ್ಬೋದು, ಅಮೈನ್ ಆದ್ರೂ ಆಗಿರ್ಬೋದು. ನೋಡಿ, ಆಲ್ಕೋಹಾಲ್, ಅಮೈನ್ ಆದ್ರೂ, ವಾಟರ್ ಆದ್ರೂ ಆಗಿರ್ಬೋದು. ಜಸ್ಟ್ ಪ್ರೊವೈಡ್ ಆಯಿತು ಅಂತಂದರೆ ಇಮ್ಮಿಡಿಯೇಟಾಗಿ ಒಂದು ಹೈಡ್ರೋಕಾರ್ಬನ್ ಪ್ರೊವೈಡ್ ಆಗಿಬಿಡುತ್ತೆ ಅಥವಾ ಫಾರ್ಮ್ ಆಗಿಬಿಡುತ್ತೆ. ನನಗೆ ಬೇಕಾಗಿದ್ದೇನು? RMgX. ಓಕೆನಾ? ಇದು ನನ್ನ ರಿಯಾಕ್ಷನ್ ವಿತ್ ಮೆಟಲ್ಸ್ ಆಗುತ್ತೆ. ಓಕೆನಾ? ಈಗ ರಿಯಾಕ್ಷನ್ ವಿತ್ ಮೆಟಲ್ಸ್ ಅಲ್ಲಿ ಇನ್ನೊಂದು ರೀತಿಯಾದಂದರೆ ಇಟ್ ಈಸ್ ವುಡ್ಸ್ ರಿಯಾಕ್ಷನ್. ಇನ್ನೊಂದು ರೀತಿಯ ರಿಯಾಕ್ಷನ್ನೇ ನನ್ನ ವುಡ್ಸ್ ರಿಯಾಕ್ಷನ್. ವುಡ್ಸ್ ರಿಯಾಕ್ಷನ್ ಏನು ಅಂತಂದರೆ, ಇಲ್ಲಿ ನಾವು ಏನು ಮೆಗ್ನೀಷಿಯಂ ಮೆಟಲ್ ಯೂಸ್ ಮಾಡ್ಕೊಂಡಿದ್ವಿ, ಬಟ್ ವುಡ್ಸ್ ರಿಯಾಕ್ಷನ್ ನಾವು ಸೋಡಿಯಂ ಮೆಟಲ್ನ ಯೂಸ್ ಮಾಡ್ಕೋತೀವಿ. ಅದೇ ಆಲ್ಕೈಲ್ ಹ್ಯಾಲೈಡನ್ನ ಸೋಡಿಯಂ ಮೆಟಲ್ ಜೊತೆ ಟ್ರೀಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿ ನೋಡಿ ಇಲ್ಲಿ ಮಕ್ಕಳೇ. ವೆನ್ ಅನ್ ಆಲ್ಕೈಲ್ ಹ್ಯಾಲೈಡ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ವಾಟ್? ಅ ಸೋಡಿಯಂ ಮೆಟಲ್, ಅ ವೆರಿ ರಿಯಾಕ್ಟಿವ್ ಸೋಡಿಯಂ ಮೆಟಲ್, ಐ ಗೆಟ್ ವಾಟ್? An alkane. I get an alkane. And what? Sodium halide as well. Sodium halide as well as what? A byproduct. ತುಂಬ ಈಸಿ. ಆಲ್ಕೇನ್ ಪ್ರೊವೈಡ್ ಆಗಬೇಕು ಅಂತಂದರೆ ನಿಮ್ಮ ಆಲ್ಕೈಲ್ ಹ್ಯಾಲೈಡನ್ನು ಸೋಡಿಯಂ ಮೆಟಲ್ಗೆ ಹಾಕ್ತೀರಾ, ಅದು ನನ್ನ ವುಡ್ಸ್ ರಿಯಾಕ್ಷನ್ ಆಗುತ್ತೆ. ಸಿಂಪಲ್, ವೆರಿ ಸಿಂಪಲ್. ಮೆಗ್ನೀಷಿಯಂ ಮೆಟಲ್ ಅಂತಂದರೆ ಗ್ರಿಗ್ನಾರ್ಡ್ ರಿಯೇಜೆಂಟ್, ಸೋಡಿಯಂ ಮೆಟಲ್ ಅಂತಂದರೆ ಇಟ್ ಇಸ್ ವುಡ್ಸ್ ರಿಯಾಕ್ಷನ್. ಎಕ್ಸಾಂಪಲ್ ನೋಡಿ ಇಲ್ಲಿ, when methyl chloride is made to react with what? Sodium metal, it dissociate to form ethane ಹಾಗೂ sodium chloride. ತುಂಬ ಈಸಿಯೆಸ್ಟ್ ರಿಯಾಕ್ಷನ್ಸ್. ಓಕೆನಾ? ಇದು ನನ್ನ ರಿಯಾಕ್ಷನ್ ವಿತ್ ಮೆಟಲ್ಸ್. ಓಕೆನಾ ಮಕ್ಕಳೇ? ಸೊ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ಸೊ ಮಕ್ಕಳೇ ಇವತ್ತಿನ ಕಾನ್ಸೆಪ್ಟ್ಸ್ ಇಷ್ಟು ಸಾಕು. ಆ್ಯಂಡ್ ಇವತ್ತಿನ ಕಾನ್ಸೆಪ್ಟ್ಸ್ ನಿಮ್ಮೆಲ್ಲರಿಗೂ ಸಹ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಮುಂದಿನ ಕ್ಲಾಸಲ್ಲಿ ನೀವೇನು ನೋಡ್ತೀರಾ ಅಂತಂದರೆ, ಇಟ್ ಈಸ್ ಸ್ಟೀರಿಯೋಕೆಮಿಕಲ್ ಆಸ್ಪೆಕ್ಟ್ಸ್, ಪರ್ಟಿಕ್ಯುಲರ್ಲಿ ಆಪ್ಟಿಕಲ್ ಆಕ್ಟಿವಿಟಿ, ಕೈರಾಲಿಟಿ, ರೆಸಮೈಸೇಷನ್ ಹಾಗೂ ರಿಟೆನ್ಷನ್ ಆ್ಯಂಡ್ ಇನ್ವರ್ಷನ್ ಬಗ್ಗೆ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 2 marks. ಓಕೆ ಮಕ್ಕಳೇ? ಸೊ ಇವತ್ತಿನ ಕಾನ್ಸೆಪ್ಟ್ ನಿಮ್ಮೆಲ್ಲರಿಗೂ ಸಹ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಮುಂದಿನ ಕ್ಲಾಸಲ್ಲಿ ಸಿಗೋವರೆಗೂ ಟಾಟಾ, ಬೈ, ಟೇಕ್ ಕೇರ್.